ಆತ್ಮೀಯ ಎಚ್ 16 ನ್ಯೂಸ್ ಅರ್ಥ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ರಾಮ ಮಂದಿರದ ದರೋಡಿತನ ಅನ್ರಿ, ಕಳ್ಳತನ ಅನ್ರಿ, ಚೋರಿತನ ಅನ್ರಿ, ಅದು ಚರ್ಚೆ ನಿಲ್ತಾ ಇಲ್ಲ. ದೇಶವ್ಯಾಪಿ ಚರ್ಚೆ ನಡೀತಾ ಇದೆ. ಅದರಲ್ಲೂ ಟ್ರಸ್ಟ್ ತಾನೇ ತನಿಖಾಧಿಕಾರಿಯಾಗಿ, ತಾನೇ ಜಡ್ಜ್ ಆಗಿ, ತನ್ನಲ್ಲಿ ನಡೆದಂತಹ ಅವ್ಯವಹಾರಗಳಿಗೆ ತಾನೇ ತೀರ್ಮಾನ ಕೊಟ್ಟು ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟು ರಾಜೀನಾಮೆ ತಗೊಂಡು ಇದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಿದ್ದ. ಇವತ್ತು ಇಡೀ ದೇಶ ತುಂಬ ಖಂಡನೀಯ ವಿಷಯ ಪರಿವರ್ತನೆ ಆಗ್ತಾಯಿದೆ. ವಿರೋಧ ಪಕ್ಷಗಳಂತೂ ನೇರಾನೇರವಾಗಿ ಖಜಾಂಚಿ ಮಹಂತ ಗೋವಿಂದ ದೇವಗಿರಿ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾಯಿದೆ. ಯಾಕಂದ್ರೆ ಇವರೇ ಕ್ಲೀನ್ ಚಿಟ್ ಕೊಟ್ಟಂಥವ್ರು. ಅದ್ರ ಜೊತೆಗೆ ಇವರು ಇನ್ನೂ ಎಷ್ಟು ವಿಷಯಗಳು ಮುಚ್ಚಿಡ್ತಾ ಇದ್ರು ಅನ್ನೋದು ಒಂದು ಆರೋಪ. ಯಾಕಂದರೆ ಇದು ಕೇವಲ 45 ದಿನಗಳಲ್ಲಿ ನಡೆದಂಥ ಘಟನೆ. 80 ಲಕ್ಷದ್ದೇನು ಹೇಳ್ತಾ ಇದ್ದಾರೆ ಅದು ಸಿಕ್ಕದಂತೇಳಿ. ಬೆಳ್ಳಿ ಬಂಗಾರ ಇನ್ನೂ ಇವರಿಗೆ ಕೊಟ್ಟಿದ್ದಾರೆ ಟ್ರಸ್ಟ್ ವತಿಯಿಂದ. ಕೇವಲ 45 ದಿನದ, ಅದು CCTV ಕ್ಯಾಮ್ರಾದಲ್ಲಿ ಸಿಕ್ಕಂಥದ್ದು. ಅದಕ್ಕೆ ಪೂರ್ವದ CCTV ಕ್ಯಾಮ್ರಾದಲ್ಲಿ ಸಿಕ್ಕಿದ್ದಿಲ್ಲ. ಅದು ಭೂಮಿ ಅವ್ಯವಹಾರ ಆಗ್ಯದ. 11 ಭೂಮಿಗಳ ಖರೀದಿ ಅದ. ಅದು ಟ್ರಸ್ಟ್ ಹೆಸರಲ್ಲ. ಅದು ಸಹಿತ 2-3 ಕೋಟಿ ಕಿಮ್ಮತ್ತಿದ್ದು 15-16 ಕೋಟಿ 18 ಕೋಟಿ ಖರ್ಚಾಗಿ ತೆಗೆದುಕೊಂಡಿದ್ದು. ಅದು ಚಂಪತ್ ರಾಯ್. ಅದ್ರ ಬಗ್ಗೆ ಎನ್ಕ್ವೈರಿ ಇಲ್ಲ. ಆದರೆ ಯಾಕೆ ಎನ್ಕ್ವೈರಿ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಇವತ್ತು ಕೇಳ್ತಾ ಇದ್ದಾರೆ. ಅದಕ್ಕೆ ಇವರು ಪ್ರತಿ ಉತ್ತರ ಕೊಡ್ತಾ ಇದ್ದಾರೆ. ಆಮದ್ ಬೇರೆ ಇವರನ್ನು ಹೋರಾಟದಾಗ ಬಂದಿದ್ದಾರೆ, ಇವರನ್ನು ಕರಸೇವಕರ, ರಾಮನ ಅಸ್ತಿತ್ವ ಒಪ್ಪದಂಥವ್ರು ಇವರೆಲ್ಲ. ಇವ್ರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಮರಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಡ್ಡಿಲ್ಲ, ಅವ್ರು ನಂಬುದಿಲ್ಲ, ಆ ಮಾತು ಬೇರೆ. ಆದರೆ ಅವ್ರು ಇವತ್ತು ಮತ್ತೆ ಮರಳಿ ಕೇಳ್ತಾ ಇದ್ದಾರೆ. ನಾವು ನಂಬುದಿಲ್ಲ ಅಂದ್ರೆ, ನೀವು ರಾಮ ಮಂದಿರ ಕಟ್ಟಿಸಿದ್ರಿ, ಹೋರಾಟ ಮಾಡಿದಿರಿ, ಅನೇಕ ಕರಸೇವಕರು ತಮ್ಮ ಬಲಿದಾನ ಮಾಡಿದರು, ಜೀವ ಕೊಟ್ಟರು, ಅವರೆಲ್ಲ ಮಾಡಿದ ನೆಲೆಗಟ್ಟಿನಲ್ಲಿ ನೀವು ರಾಮ ಮಂದಿರ ಕಟ್ಕೊಂಡಿದ್ರಿ. ಅದರ ಅರ್ಥ ರಾಮ ಮಂದಿರದಲ್ಲಿ ಬಂದಂಥ ದುಡ್ಡಲ್ಲಿ ನಿಂಬುದೇನೋ, ನೀವೇ ಖರ್ಚು ಮಾಡೋದು ಏನದು. ಚಂಪತರಾಯ, ಅನಿಲ್ ಮಿಶ್ರಾ, ಇನ್ನುಳಿದವರು, ಇವನ್ನ ಗೋವಿಂದ ದೇವಗಿರಿ ಅವ್ರ ಮೇಲೂ ಸಹಿತ ಆರೋಪಗಳು ಬರ್ತಾಯಿದ್ದಾವೆ. ನೀವು ಹಕ್ಕದಾರರ, ಅದನ್ನು ಟ್ರಸ್ಟ್ ಹಕ್ಕದಾರನದಕ್ಕೆ ಇಡೀ ಭಕ್ತಕುಲ, ಇಡೀ ಭಕ್ತರಿಗೆ ಸಮರ್ಪಿತ ಆಗುವಂಥ ದುಡ್ಡು. ರಾಮನ ಭಕ್ತರಿಗೆ ಇಲ್ಲಿ ಹಂಚನೆ ಅದನ್ನು ಮಾಡ್ರಿ ಕೆಲಸ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಆಗ್ಯದ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿನ 3,000 ಕೋಟಿ ಸಮಥಿಂಗ್ ಮೇಲೆ ತೋರಿಸ್ತಾ ಇದ್ದೀರಿ. ಖರ್ಚು ತೋರಿಸ್ತಾ ಇದೆ 200 ಕೋಟಿ ಮೇಲೆ ಖರ್ಚಾಗ್ಯದ ಅಂತೇಳಿ, 2,000 ಕೋಟಿಗಳ ಮೇಲೆ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದೀರಿ. ಇದು ಇನ್ನೂ ಹೆಚ್ಚಿಗೆ ಇದೆ. ಅದೆಲ್ಲ ಎಲ್ಲಿ ಹೋಯಿತು, ಏನಾಯಿತು? ಹೋಗಲಿ, ಬಂದ ರಾಮನ ದುಡ್ಡಿಂದ ಬಂದಂಥ, ರಾಮನ ಹುಂಡಿಯಿಂದ ಬಂದ ದುಡ್ಡನ್ನು ಒಂದು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಫ್ರೀಯಾಗಿ ಎಜುಕೇಷನ್ ಕೊಡುವಂಥದ್ದು ಮಕ್ಕಳಿಗೆ. ಅದು ನೀವು ಸನಾತನ ಧರ್ಮದ ನೀವು ಪ್ರಚಾರ ಮಾಡೋದು ಪ್ರಶ್ನೆ ಇಲ್ಲ. ಫ್ರೀಯಾಗಿ ಎಷ್ಟೋ ಹಿಂದೂ ಮಕ್ಕಳಿಗೆ ಕಲಿಸಿದ್ರ, ಅಥವಾ ಏನಾದರೂ ಕಾರ್ಖಾನೆನೋ ಮತ್ತೇನೋ ಅಗ್ರಿಕಲ್ಚರ್ದಲ್ಲಿ ಖರ್ಚು ಮಾಡಿಸಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ರಾಮ ಕೇವಲ ಒಂದು ಮೂರ್ತಿ ಅಲ್ಲ, ಈ ದೇಶದ ನರನಾಡಿಗಳಲ್ಲಿ ಎಲ್ಲರೂ ಸೇರಿದಂಥ ವ್ಯಕ್ತಿ. ಅವ್ರು ಒಪ್ತಾರೋ ಬಿಡ್ತಾರೋ, ವಿರೋಧ ಮಾಡೋರು ಸಹಿತ, ರಾಮನ ವಿರೋಧಿಸೋರು ಸಹಿತ ರಾಮ ಅಲ್ಲಿದ್ದಾನ. ರಾಮ ವಿರೋಧಿಸೋರು ತೆಗೆದು ತೊಗೊಳ್ತಾರೆ, ಪರಾಜ್ಯಂಥವ್ರನ್ನ ತೆಗೆದು ತೊಗೊಳ್ತಾ ಇದ್ದಾರೆ. ಆ ಮಾತು ಬೇರೆ. ಹಾಗಾದರೆ ಇದೆಲ್ಲ ದುಡ್ಡು ಬಂದು ನಿಮ್ಮ ಖರ್ಚಿಗೆ ನೀವು ಲಾಭ ಮಾಡೋದಕ್ಕದಲ್ಲ ಅಂತ ಇವತ್ತು ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾವೆ. ಅದಕ್ಕೆ ಸಂಪೂರ್ಣವಾದ ತನಿಖೆ ಆಗಲೇಬೇಕದು. ಸುಪ್ರೀಂ ಕೋರ್ಟ್ನ ನಜರ್ನಲ್ಲ, ಸುಪ್ರೀಂ ಕೋರ್ಟ್ನ ಕಣ್ಗಾವಲಿನಲ್ಲೇ ನ್ಯಾಯಾಂಗ ತನಿಖೆ ಆಗಬೇಕು. ಇದೇನಾಗಿದೆ ಇಲ್ಲಿವರೆಗೆ, ಭೂಮಿ ಅವ್ಯವಹಾರಗಳ ಬಗ್ಗೆ ಆಗಿರ್ಬೋದು, ಇಲ್ಲಿ ಕಾಣಿಕೆಗಳನ್ನ ದೇವರ ಮೇಲೆ ಏರಿಸಿದಂಥ ಅನೇಕ ವೈಡೂರ್ಯಗಳನ್ನು ಅವು ಎಲ್ಲಿ, ಅದು ಲೆಕ್ಕ, ಅದು ಏನು ನೀವು ಕೊಟ್ಟಿದ್ರಿ, ಇದು ಏನೂ ಇಲ್ಲ, ಇದಕ್ಕಿಂತ ಹೆಚ್ಚಿಗೆ ಅನ್ನೋಂಥ ವಾದಗಳು ಮಾಡ್ತಾಯಿದ್ದಾರೆ, ಆರೋಪ ಮಾಡ್ತಾಯಿದ್ದಾರೆ. ಇದರಲ್ಲಿ ಇಡೀ ಟ್ರಸ್ಟ್ಗಳೆಲ್ಲರೂ ಅಪರಾಧಿಗಳಿದ್ದಾರನೂ ಮಾತಾಡ್ತಾ ಇದ್ದಾರೆ, ಆರೋಪಿಗಳಿದ್ದಾರೆ. ಇವರೆಲ್ಲರೂ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದೊಡ್ಡದಾದಂಥ ಒಂದು ಸ್ಕ್ಯಾಂಡಲ್ ಇಲ್ಲಿ ಆಗಿ ಹೋಗ್ಯದ ಅನ್ನುವಂಥ ಮಾತನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ನಮಗೆ ರಾಮನ ದುಡ್ಡು ಬೇಕಾಗಿಲ್ಲ, ಆದರೆ ರಾಮನ ದುಡ್ಡು ಇವ್ರಿಗೆ ಯಾಕೆ, ಇವ್ರು ವಾರಿಸ್ತಾರ, ರಾಮನ ವಾರಿಸ್ತಾರೆ. ಟ್ರಸ್ಟ್ ಶ್ರೀರಾಮ ಕ್ಷೇತ್ರ ತೀರ್ಥ ಟ್ರಸ್ಟ್ ಇದು
ರಾಮನ ವಾರಸಾನ ಇದು, ನೋಡ್ಕೊಳ್ಳಿಕ್ಕಿದ್ದಂಥದ್ದು. ನೋಡಿ, ಟ್ರಸ್ಟ್ ಅಂದರೆ ವಿಶ್ವಾಸ, ನಿಮ್ಮ ಮೇಲೆ ವಿಶ್ವಾಸ ಕೊಟ್ಟಿದ್ದಾರೆ, ನೀವು ನಡೆಸ್ಕೊಂಡು ಹೋಗ್ರಿ, ನಂಬಿಕೆಯಿಂದ ಕೊಟ್ಟಿದ್ದಾರೆ. ನಂಬಿಕೆ ಇವತ್ತು ಅಪನಂಬಿಕೆ ಆಗಿಬಿಟ್ಟದ. ಇವತ್ತು ಗೋವಿಂದ ದೇವಗಿರಿ ಅವರು ಹೆಲಿಕಾಪ್ಟರ್ನಲ್ಲೇ ಅಲ್ಲಾಡ್ತಾ ಇರ್ತಾರೆ, ಅಲ್ಲೇ ಬರ್ತಾರೆ, ದುಡ್ಡು ಅದು ಮಾಡಲಿ, ಅದು ಎಷ್ಟೋ ಖರ್ಚು ಮಾಡ್ತಾ ಇದ್ದಾರೆ, ಅದು ದುಡ್ಡು ಎಲ್ಲಿದು ಬರ್ತಾ ಇದೆ ಅಂತ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಅವ್ರ ಖಜಾಂಚಿ ದುಡ್ಡು ಎಷ್ಟು ಬಂತು ಹೋಯ್ತಲ್ಲ ಏನು ಅದೇ ಕೇಳಿದ್ರೆ ಸೇರಿ ಕೇಳಿ ನಮ್ಗೆ ಗೊತ್ತಿಲ್ಲ, ನಾನು ಸಹಿ ಮಾಡಿಲ್ಲ ಅಂತ ಹೇಳ್ತಾರೆ. ಸಹಿ ಮಾಡೋದಿಲ್ಲ ಅಂದ್ರೆ ನೀವ್ಯಾಕಲ್ಲಿದ್ದೀರಿ ಅನ್ನೋ ಪ್ರಶ್ನೆ ಇವತ್ತು ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾವೆ. ನಿಮ್ದು ಏನು ಕೆಲಸ ಅಲ್ಲ, ಖಜಾಂಚಿ ಕೆಲಸ ಏನಪ್ಪ, ಕರೆಕ್ಟಾಗಿ ಲೆಕ್ಕಪತ್ರ ನೋಡೋದು, ಅದು ರಾಮನ ಲೆಕ್ಕಪತ್ರವನ್ನು ನೋಡುವಂಥದ್ದು. ಆ ದುಡ್ಡು ಎಲ್ಲಿ ಹೋಯ್ತು, ಎಲ್ಲಿದು ಬಂತು, ಎಷ್ಟು ಹೋಯ್ತು, ಏನು ದುಡ್ಡು ಅಷ್ಟೇ ಅಲ್ಲ, ಏನು ಕಾಣಿಕೆಗಳು ಬಂದವು, ಏನು ಎಷ್ಟು ಬಂದಿದ್ದಾವ, ಅಟ್ಲೀಸ್ಟ್ ತಿಂಗಳಿಗೆ ಮಾತ್ರ ಬಂದಿತ್ತು, ಅದನ್ನು ನೋಡಿ ಮಾಡಿ ಇಡಬೇಕಾಗಿ. ನೀವು ಸಹ್ಯ ಮಾಡಿಲ್ಲ, ನಮ್ಗೆ ಸಂಬಂಧ ಇಲ್ಲ, ಜವಾಬ್ದಾರಿ ಇಲ್ಲ ಅಂದ್ರೆ ಇದರ ಅರ್ಥ ಇರೋದು ಎಲ್ಲ ಜವಾಬ್ದಾರಿ ಚಂಪತರಾಯರ. ಹಾಗಾಗಿ ಚಂಪತರಾಯರ ತಲೆಗೆ ಯಾಕೆ ಒಳಪಡಿಸ್ತಾ ಇಲ್ಲ, ಅವ್ರಿಗೇನು ಕ್ಲೀನ್ ಚಿಟ್ ಕೊಡೋಕೆ ನೀವು ಜಡ್ಜಾ ಅಂತ ವಿರೋಧ ಪಕ್ಷ ಪ್ರಶ್ನೆ ಮಾಡ್ತಿದ್ದ. ನೀವು ಜಡ್ಜ್ ಏನ್ರಿ ಕ್ಲೀನ್ ಚಿಟ್ ಕೊಡೋಕೆ? ಅದರಲ್ಲೂ FIR ಆಗಲಾರ್ದ ಏನೋ ಅದ್ರ ನಂತರದಾಯ್ತು. FIRದಲ್ಲಿ ಯಾರು ಸಣ್ಣ ಸಣ್ಣ ಮೀನುಗಳು ಹೇಳಿದ್ರಿ, ಪಾಪ 8 ಜನ ಹಾಕಿದ್ರಿ ಒಳಗೆ, 10 ಲಕ್ಷ 20 ಲಕ್ಷ 50 ಲಕ್ಷ ಕದ್ದಂಥವ್ರು, ಕೋಟಿಗಳಲ್ಲಿ ಯಾವ ವ್ಯವಹಾರ ಆಗ್ಯದಲ್ಲೇ, ಅದೆಲ್ಲಿ ಹೋಯ್ತು ಅನ್ನೋದು ಇವ್ರ ಪ್ರಶ್ನೆ. ಅದಕ್ಕೆ ಚಂಪತರಾಯರನ್ನ, ಗೋಪಾಲರಾವ್ ಅವರನ್ನ, ಅನಿಲ್ ಮಿಶ್ರಾ ಅವ್ರನ್ನ, ಇವರೆಲ್ಲರೂ ತನಿಖೆಗೆ ಒಳಪಡಿಸ್ಬೇಕು. ಇವತ್ತು ಮತ್ತು ಕಸ್ಟಡಿಗೆ ಹೋಗ್ಬೇಕು ಅವ್ರನ್ನ ಅಂತ ಇವರೆಲ್ಲ ವಾದ ಮಾಡ್ತಾಯಿದ್ದಾರೆ, ಆರೋಪ ಮಾಡ್ತಾಯಿದ್ದಾರೆ. ಇದಕ್ಕೆ ಉತ್ತರ ಯಾರಿಂದಲೂ ಸ್ಪಷ್ಟವಾಗಿ ಬರ್ತಾ ಇಲ್ಲ. ಅದರಲ್ಲೂ ನಮ್ಮ ಹೊಸಬಾಳೆಯವರು, ದತ್ತಾತ್ರೇಯ ಹೊಸಬಾಳೆಯವರು, ಇಲ್ಲ ಇದು ಹಿಂದುತ್ವವನ್ನು ಏನಪ್ಪ ಅಂತಂದ್ರೆ ಹೆಸರು ಕೆಡಿಸೋರು, ರಾಮನ ಹೆಸರು ಕೆಡಿಸೋರು ಕೆಲವು ಜನ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದು ನಂಬಲಿಕ್ಕೆ ಹೋಗ್ಬೇಡ್ರಿ, ನಾವು ತನಿಖೆ ಮಾಡಿಸ್ತೀವಿ, ಶಿಕ್ಷೆ ಕೊಡಿಸ್ತೀವಿ ಅನ್ನೋ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮೋಹನ್ ಭಾಗವತರವರು ಈ ಪ್ರಶ್ನೆಯನ್ನು ಮಾಡಿದಾಗ, ಏನು ಇದೆಲ್ಲ ಚಂಪತರಾಯ ಬದಲಾಗಿ ಇನ್ನೊಬ್ಬರ ಬದಲಾಗಿ ಕೇಳಿದಾಗ, ರಾಮ್ ಅಲ್ಲೇ ಹೊಸಬಾಳೆಯವ್ರದ್ರ ಹೇಳಿದಾರೆ ಮೊನ್ನೆ, ಅದನ್ನು ನೋಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸ್ಪಷ್ಟ ಚಿತ್ರಗಳು ಬರ್ತಾ ಇಲ್ಲ. ಇಲ್ಲಿ ಆರೋಪಿಗಳು ಯಾರು, ಅಪರಾಧಿಗಳು ಯಾರು, ದೊಡ್ಡ ಪ್ರಮಾಣ ಆಗ್ಯದ, ದರೋಡೆನ ಆಗ್ಯದಂತೆ ಸ್ವತಃ ನೃಪೇಂದ್ರ ಮಿಶ್ರಾ ಅವರು, ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ದ ಮೋದಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಂಥವ್ರು ಒಂದು ಕಾಲಕ್ಕೆ, ಅವರು ಇಲ್ಲಿ ಡಕಾಯಿತಿ ಆಗ್ಯದ, ಬರೀ ಕಳೆದನೆಲ್ಲ ಡಕಾಯಿತಿ ಆಗಿದೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಈ ಒಂದು SIT ನೇಮಿಸಿದಂತಹ ಯೋಗಿ ಆದಿತ್ಯನಾಥ್ ಅವರು ಹೇಳಿದರು, ಇಲ್ಲ ಒಂದು ಕಾಲಕ್ಕೆ ಕರಸೇವಕರನ್ನ ಗುಂಡು ಹಾಕಿದವ್ರು ಇವತ್ತು ನಮ್ಮ ಬಗ್ಗೆ ಹೇಳ್ತಾರೆ, ನಮಗೇನು ತಿಳಿಸ್ತಾರೆ ಅಂತೇಳಿ. ಯಾಕಂದ್ರೆ ಇದೇ ನೃಪೇಂದ್ರ ಮಿಶ್ರಾ ಅವರು ಮುಲಾಯಂ ಸಿಂಗ್ ಯಾದವ್ ಅವ್ರ ಸರ್ಕಾರದಲ್ಲೇ ಅಲ್ಲಿ ಪ್ರಿನ್ಸಿಪಲ್ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದರು. ಅವರ ಸಮಯದಲ್ಲಿ ಗೋಲಿಬಾರ್ ಆಗಿದ್ದು ಕರಸೇವಕನ ಮೇಲೆ, ಅದನ್ನು ತೋರಿಸಿ ಅದನ್ನು ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಗೊಂದಲ ಹೇಳಿದಂಥ ಈ ಒಂದು ಪ್ರಸಂಗದಲ್ಲಿ ಇಡೀ ದೇಶ ತುಂಬ ಜನ ಇದನ್ನು ಮಾತಾಡ್ತಾ ಇದ್ದಾರೆ. ದೇವಗಿರಿ ಅವರು ಹಿಂಗ್ಯಾಕೆ ಮಾತಾಡಿದರು, ಅಥವಾ ದೇವಗಿರಿ ಅವರಿಗೆ ಚಂಪತರಾಯರಿಗೆ ಆಗ್ತಾ ಇಲ್ವಾ, ಜವಾಬ್ದಾರಿ ನಂದಿಲ್ಲ ಅಂದ್ರೆ ಹಾಗಾದ್ರೆ ಯಾರು ಜವಾಬ್ದಾರಿ? ಚಂಪತರಾಯರು ರಾಜೀನಾಮೆ ತೊಗೊಂಡ್ರೆ ಮುಗಿತಾ? ಎನ್ಕ್ವೈರಿಗೆ ಏನು ನಡೆದ್ರೆ ಎನ್ಕ್ವೈರಿ ಆಗಬಾರ್ದ? ಕೇವಲ 45 ದಿನಗಳಲ್ಲೇ ಇಷ್ಟ ಆಗ್ಯದ. ಇನ್ನು ಇದ್ರ ಹಿಂದಿನ ಪೊಲೀಸ್ ಯಾಕೆ ಸಿಗ್ತಾ ಇಲ್ಲ, ಎಲ್ಲಿ ಹೋದವು, ಎತ್ತಂತ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿವೆ ಅಂತ ಇದು ಕೊಡ್ತಾ ಇದ್ದಾರೆ. ಹಂಗೆ ಆಗ್ತಾವೆ. ಅದು ಇರಬೇಕಲ್ಲ ಎಲ್ಲ ಹಿಂದಿನ. ಯಾಕಂದ್ರೆ ಕಳೆದ 5-6 ವರ್ಷಗಳು ನಡೀತಾ ಇದೆ ರಾಮ ಮಂದಿರ ಸ್ಥಾಪನೆ ಆದಾಗಿಂದ ಇಲ್ಲಿವ್ರಿಗೆ ಎಷ್ಟು ಸಂಗ್ರಹ ಆಗ್ಯದ, ಅದೆಲ್ಲ ದುಡ್ಡು ಎಲ್ಲಿ ಹೋಯಿತು, ಏನು ಹೋಯಿತು? ಇದು ಹಿಂದೆ ಬರೀ ಇಷ್ಟ 3,000 ಕೋಟಿ ಮೇಲೆ 3,000 ಸಮಥಿಂಗ್ ಏನೋ ಅದ ಅಷ್ಟೇನಾ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಇವತ್ತೇನು ನೀವು ಹೇಳ್ತಾ ಇದ್ದೀರಿ, ಈ ಘಟನೆ ಅವ್ರಿಗೆ ಒಂದಕ್ಕೊಂದು ತಾಳೆ ಆಗೋದಿಲ್ಲ. ಕೇವಲ 45 ದಿವಸದಲ್ಲಿ ಮಾತಾಡ್ತಾ ಇದ್ದೀರಿ. 3,264 ಕೋಟಿ ಟ್ರಸ್ಟ್ ಇದ್ದು ಹೇಳ್ತಾ ಇದೆ, ಅಷ್ಟು ಬಂದಿತ್ತು. ಅದರಲ್ಲಿ 2,370 ಕೋಟಿ ರೂಪಾಯಿ ಖರ್ಚಾಗಿದೆ ರಾಮ ಮಂದಿರ ನಿರ್ಮಾಣದಲ್ಲೇ. ಮತ್ತು ಭೂಮಿ ಮಾರ್ಕೊಂಡಿದ್ದು, ಅದರಲ್ಲೂ ಕಡಿಮೆ ಬೆಲೆ ಭೂಮಿಯನ್ನು ಹೆಚ್ಚಿನ ರೇಟ್ ಕೊಟ್ಟ ಟ್ರಸ್ಟ್ ಹೆಸರು ತೊಗೊಂಡಿದ್ದು. ಯಾಕಂದರೆ 45 ನಿಮಿಷದಲ್ಲಿನ 2 ಕೋಟಿ ಇದ್ದಂಥದ್ದು 16 ಕೋಟಿನೂ 18 ಕೋಟಿ ಆಗ್ತದೆ ಬೆಲೆ. ಅದು ಹೆಂಗಾಯಿತು? ತೊಗೊಂಡಿದ್ದು 2 ಕೋಟಿಗೆ, ಮತ್ತು ಅದು ಮತ್ತೆ ಮರಳಿ ಟ್ರಸ್ಟಿಗೆ ಮಾರೋದು 18 ಕೋಟಿ 16 ಕೋಟಿ ಅದಾವೆ. ಸಂಜಯ್ ಸಿಂಗ್ ಅವರು ಆರೋಪ ಮಾಡ್ತಾಯಿದ್ದಾರೆ ಆಮ್ ಆದ್ಮಿಯಿಂದ. ಇವೆಲ್ಲ ದುಡ್ಡು ಯಾರು ಹಾಕಿದ್ರು ಅಂತ. ಅದು 1,000 ಕೋಟಿ ರೂಪಾಯಿ ಇಲ್ಲಿ ಯಾವ ವ್ಯವಹಾರ ಆಗ್ಯದ, ಅದೆಲ್ಲ ತನಿಖೆ ಆಗಬೇಕು, ಮುಚ್ಚಾಕುವಂಥ ಕೆಲಸ ಆಗಬಾರ್ದು. ಟ್ರಸ್ಟ್ ಏನಿದು ತನಿಖಾ ಸಂಸ್ಥೆನಾ? ಟ್ರಸ್ಟ್ ಮೇಲೆ ಆರೋಪದ ಇವತ್ತು. ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವರು SIT ಮೊದಲು ನೇಮಿಸಿದರು. ಮತ್ತು ಇನ್ನೊಂದು ಭಾಳ ಸ್ಪಷ್ಟವಾದ ಏನಪ್ಪ ಅಂದ್ರೆ 5ನೇ ತಾರೀಕಿಗೆ 80 ಲಕ್ಷ ರೂಪಾಯಿ ವ್ಯವಹಾರ ಆಗಿದೆ ಅಂತೇಳಿ ಅಲೋಕ್ ಕುಮಾರ್ ಅವರು
ಇದು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಹೇಳ್ತಾರೆ. ಅದೇ 7ನೇ ತಾರೀಕಿಗೆ ಚಂಪತರಾಯರು ಅಲ್ಲಿ ಏನು ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ 25-26ನೇ ತಾರೀಕಿಗೆ ಅಲ್ಲೇ 80 ಲಕ್ಷ ಇತ್ತು ಅಂತ ರಿಪೋರ್ಟ್ ಮಾಡಿದ್ರು. ಇವೆಲ್ಲ ಏನಿವು? ಇದೆಲ್ಲ ಗೊಂದಲ ಇರೋದ್ರಿಂದಾಗೆ ಇವತ್ತು ಇಡೀ ದೇಶದ ಜನ ಅದರ ವಿರೋಧ ಪಕ್ಷಗಳು ಒಂದೇ ಪ್ರಶ್ನೆಗೆ ತನಿಖೆಗೆ ಒಳಗಾಗಲಿ, ನ್ಯಾಯಾಂಗ ತನಿಖೆ ಆಗಲಿ, ಅಥವಾ ಅದರಲ್ಲೂ ಮುಖ್ಯವಾಗಿ ಸುಪ್ರೀಂ ಕೋರ್ಟಿನ ನಜರ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟಿನ ಕಣ್ಗಾವಲಿನಲ್ಲೆಲ್ಲ ತನಿಖೆ ಆಗಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದಾರೆ. ಹೀಗಾಗಿ ಇದು ರಾಮ ಮಂದಿರದ ಟ್ರಸ್ಟ್ ಏನದ, ಈ ಟ್ರಸ್ಟದ ಇನ್ನೂ ಪೂರ್ಣ ಪ್ರಮಾಣದ ಹಗರಣ ಮುಚ್ಚಿಲ್ಲ, ಅದು ಮುಂದುವರಿತಾ ಇದೆ. ಟ್ರಸ್ಟ್ ಏನೋ ಮುಚ್ಚೋ ಪ್ರಯತ್ನ ಮಾಡಿತು. ಅದರಲ್ಲಿ ಮುಖ್ಯವಾಗಿ ನಮ್ಮ ಮಹಂತ ಗೋವಿಂದ ದೇವಗಿರಿ ಅವರು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಜವಾಬ್ದಾರಿ ಅವ್ರು ಹೊರಲಿಲ್ಲ. ಹಂಗೆ ಜವಾಬ್ದಾರಿ ಯಾರ? ಖಜಾಂಚಿ ಜವಾಬ್ದಾರಿ ಹೊರಲಿಲ್ಲ. ಹಣದ ವ್ಯವಹಾರ ಅಂದ್ರೆ ಎಲ್ಲೋ ಶೇಗಳ ಮೇಲೆ ಯಾರನ್ನೂ ಹಾಕ್ತಾರಪ್ಪ ಅಂತಂದ್ರೆ ಅದು ಜವಾಬ್ದಾರಿ ಹೊರವ್ರು ಯಾರು? ಹಂಗಾದ್ರೆ ಚಂಪತರಾಯ ಇದೆಲ್ಲ ಎನ್ಕ್ವೈರಿ ಆಗಬೇಕಲ್ಲ ಅನ್ನುವಂಥ ಪ್ರಶ್ನೆ ಇವತ್ತು ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ. ಆದರೆ ಚಂಪತರಾಯರ ಮೇಲೆ ಆಯಿತು, ಇನ್ನುಳಿದರ ಮೇಲೆ ಆಯಿತು, RSS ಮತ್ತು BJP ಕೃಪಕಟಾಕ್ಷ ಅಂತೇಳಿ ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ. ನೋಡ್ಬೇಕು ಏನಾಗ್ತದೆ. ಒಟ್ಟಾರೆಯಾಗಿ ರಾಮ ಮಂದಿರದ ಈ ಹಗರಣ ಸುಲಭವಾಗಿ ಮುಗಿಯುವಂಥಲ್ಲ. ಮುಂಬರುವ ಚುನಾವಣೆಯಲ್ಲಿ ಇದರ ಪರಿಣಾಮ ಆಗ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ ಈ ಎಲ್ಲ ವ್ಯವಹಾರ ಬಗ್ಗೆ, ಅವ್ಯವಹಾರ ಬಗ್ಗೆ? ಸರಿ ಅನ್ನಿಸ್ತದನ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಪ್ಪ ಅಂತಂದ್ರೆ S16 ನ್ಯೂಸ್ ಸಾಧಿಸ್ಬಿಟ್ಟು ಸತ್ಯವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇರ್ತದೆ. ಅದೇ ಕಾಲಕ್ಕೆ ಇದೊಂದು ಏನಪ್ಪ ಅಂದ್ರೆ ಜನಪರವಾದ ಹೋರಾಟ ಇರೋದ್ರಿಂದ, ಸ್ವತಂತ್ರ ಒಂದು ಪತ್ರಿಕಾರಂಗದ ಹೋರಾಟ ಇರೋದರಿಂದ ತಮ್ಮಿಂದ ಸಹಾಯ ಸಹಕಾರ, ಆರ್ಥಿಕ ಸಹಾಯ ಬೀಳ್ತಾ ಇರ್ತದೆ. ಸಹಾಯ ಸಹಕಾರ ನೀಡಿ ಇದನ್ನು ಉಳಿಸ್ಕೊಳ್ಳೋದ ಒಂದು ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದ್ರಾಗಿದ್ದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.